ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೊತ್ತಿಗೆ ಅಲ್ಲಿ ಏನಾಗಿರ್ಬೋದು? ಅದನ್ನ ನಾನೇ ಹೇಳಲಿ ಮಮ್ ಸ್ಟೋರಿ ಅಷ್ಟೇ. ನಂದು ಸ್ಕ್ರೀನ್ ಪ್ಲೇ ಎಲ್ಲ ಅವ್ರಿಗೆ ಬಿಟ್ಬಿಡಿದೀನಿ. ಸಿಚುಯೇಷನ್ ತಕ್ಕಾಗಿ ಇಂಪ್ರೂವೈಸ್ ಮಾಡ್ತಾ ಹೋಗ್ತಾ ಇರಿ. ಅವ್ರು ನನಗೆ ಹೇಳಬೇಕು, ನನಗೆ ಹೇಳಿದ್ಮೇಲೆ ನಾನು ನಿನಗೆ ಹೇಳಬೇಕು. ಐ ಆಮ್ ವೇಟಿಂಗ್ ಫಾರ್ ದೇರ್ ಅಪ್ಡೇಟ್ ಅಂತಿದ್ದಾಗೆ ಬಂತು ಕಾಲ್. 100 ವರ್ಷ ಆಯಸ್ಕೊಂಡ್ರು ನಿಮಗೆ ಮಮ್. ಹಲೋ, ಏನಾಯ್ತು ಸರ್? ನೀವು ಹೇಳ್ದಂಗೆ ಕೆಲಸ ಮುಗಿಸಿದ್ವಿ ಸರ್. ಈಗ ಮಗು ನಮ್ಮ ಹತ್ರ ಇದೆ. ಎಸ್ ಎಸ್, ಇದೇ ಬೇಕಾಗಿದ್ದು. ಫೈನಲಿ ಆರ್ ಪ್ಲಾನ್ ಇಸ್ ಗ್ರ್ಯಾಂಡ್ ಸಕ್ಸಸ್ ಮಾಮ್, ಗ್ರ್ಯಾಂಡ್ ಸಕ್ಸಸ್. ಹೇಯ್, ಈಗ ಎಲ್ಲಿದ್ದೀರೋ? ಸರ್, ಆ ಕಾಡೊಳಗಡೆ 2.5 ಕಿಲೋಮೀಟರ್ ಮುಂದೆ ಬಂದರೆ ಅಲ್ಲೊಂದು ದೇವಸ್ಥಾನ ಇದೆ ಸರ್. ಆ ದೇವಸ್ಥಾನದ ಹತ್ರನೇ ಇದ್ದೀವಿ. ಸೂಪರ್ ಕಂಡ್ರು, ಅಲ್ಟಿಮೇಟ್. ನೀವು ಬರ್ತೀನಿ ರೀ. ಸರಿ ಸರ್. ಎಸ್ ಮಾಮ್, ನಾನು ಹೋಗಿ ಬರ್ತೀನಿ. ಜೈ, ನಾನು ಜೊತೆ ಬರ್ತೀನಿ. ನೋ ನೋ ನೋ, ಬೇಡ ಬೇಡ, ನೀನು ಬರೋದು ಬೇಡ, ಸರಿ ಇರಲ್ಲ. ನೀ ಇಲ್ಲೇ ಮನೇಲಿ ಆರಾಮಾಗಿ ರೆಸ್ಟ್ ಮಾಡು. ನಾನು ಹೋಗಿ ಮಗು ಕತೆ ಮುಗಿಸ್ಬಿಟ್ಟು ಬರ್ತೀನಿ. ಇಲ್ಲ ಜೈ, ಇಂಥ ಟೈಮಲ್ಲಿ ನಾನಲ್ಲಿರ್ಬೇಕು. ನಾನು ಕಣ್ಣಾರೆ ನೋಡ್ಬೇಕು. ಆವಾಗಲೇ ನನಗೆ ಸಮಾಧಾನ ಆಗೋದು. ಬೇಡ ಬೇಡ, ನೀನು ಯಾಕೆ ಸುಮ್ಮನೆ ಬಂದು ಆ ಪಾಪದ ಕೆಲಸನ ಕಣ್ಣಲ್ಲಿ ನೋಡ್ತೀಯಾ? ಅದನ್ನ ಮಾಡಕ್ಕೆ ಈ ಪಾಪಿ ಇದ್ದಾನಲ್ಲ, ನಾನು ನೋಡ್ಕೋತೀನಿ ಆ ಲ್ಯಾಂಡಲ್ಲಿ. ನೀನು ಇಲ್ಲೇ ಆರಾಮಾಗಿ ರೆಸ್ಟ್. ಓಕೆ? ಅಲ್ಲ ಜೈ, ಮಾಮ್ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡು. ನಾನು ಇದೀನಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಅಲ್ಲಿಗೆ ಬರೋದು ಚೆನ್ನಾಗಿರಲ್ಲ. ಸರಿ, ನಾ ಬರಲ್ಲ. ಅಂದಾಗೆ ಭೂಮಿಕಾ ಅಲ್ಲಿಂದ ದೂರ ಇದ್ದಾಳ್ತಾನೆ. ಭೂಮಿಕಾ ಬಗ್ಗೆ ನಿನಗೆ ಗೊತ್ತು ತಾನೆ. ಒಂದು ಚಿಕ್ಕ ಹುಲ್ಕಡ್ಡಿ ಸಿಕ್ಕಿದ್ರೂ ಸಾಕು, ಅದನ್ನ ಬ್ರಹ್ಮಾಸ್ತ್ರ ಮಾಡ್ಕೊಂಡ್ಬಿಡ್ತಾಳೆ. ಯಾವಾಗ ಏನ್ ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ಇಷ್ಟು ದಿನ ಬರೀ ಸೋಲ್ತಾನೆ ಇದೀವಿ. ಬಟ್ ಈ ಸಲ ಜೈ, ನಾವು ಸೋಲ್ಬಾರ್ದು. ಡೋಂಟ್ ವರಿ ಮಾಮ್, ಈ ಸಲ ಯಾಮಾರೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಪ್ಲಾನ್ ಅನ್ನ ಅಷ್ಟು ಟೈಟ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಅವಳು ಬರಕ್ಕಾಗಲ್ಲ, ಬರಕ್ ನಾವು ಬಿಡೋದು ಇಲ್ಲ. ಓಕೆ? ನೀನ್ ತಲೆ ಕೆಡ್ಸ್ಕೊಬೇಡ, ನಾನು ಹೋಗ್ತೀನಿ. ಐ ಹ್ಯಾಂಡಲ್ ಎವ್ರಿಥಿಂಗ್. ಆದಷ್ಟು ಬೇಗ ಕಾಲ್ ಮಾಡಿ ಗುಡ್ ನ್ಯೂಸ್ ಹೇಳ್ತೀನಿ. ಬಾಯ್. ಓಕೆ, ಟೇಕ್ ಕೇರ್. ಹಾ, ನಾನು ಹೊಡ್ತೀನಮ್ಮ. ಬಾಯ್. ಲಡಿ ಭೂಮಿಕಾ, ಎಗರಾಡ್ತಿದ್ದೆ ಅಲ್ಲ, ಕೊನೆಗೂ ನಾನು ಕೆಡ್ಡಕ್ಕೆ ಬಿದ್ದೆ. ನೀನಿವತ್ತು ಕಾಣಿಸ್ತೀನಿ, ನಿಂಗೊಂದು ಗತಿ ಕಾಣಿಸ್ತೀನಿ. ಹುಡುಗರಿಗೆ ಫೋನ್ ಮಾಡೋಣ. ಹೇಳಿ ಬಾಸ್. ಮಗು ನಿನ್ ಕೈಲೇ ಇದೆ ಅಲ್ವೇನೋ? ಹ್ಞೂ ಬಾಸ್, ಮಗು ನಮ್ಮ ಹತ್ರನೇ ಇದೆ. ಮಗುನ ಇವತ್ತು ನಮ್ಮ ಕೈಯಿಂದ ಯಾರೂ ಕಿತ್ಕೊಳಕ್ಕಾಗೋದಿಲ್ಲ. ಇವತ್ತು ಆ ಮಗು ಕತೆ ಮುಗೀತು ಅಂತಲೇ ಬಾಸ್. ಏಯ್, ಇಷ್ಟು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಕಣ. ಆ ಭೂಮಿಕಾ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವಳೊಂಥರ ಟೈಮ್ ಬಾಂಬ್ ಇದ್ದಾಗೆ, ಯಾವಾಗ ಹೇಗೆ ಸಿಡಿತಾಳೆ ಅಂತ ಹೇಳೋಕ್ಕಾಗಲ್ಲ. ನಾನು ಇದೇ ಥರ ನೆಗ್ಲಿಜೆನ್ಸಿ ತೋರಿಸಿ ಅವಳ ವಿಚಾರದಲ್ಲಿ ತುಂಬ ಸಲ ಓಡಿಸ್ಕೊಂಡಿದ್ದೀನಿ. ಅಂಥ ತಪ್ಪು ಈ ಸತಿ ಆಗೋದು ಬೇಡ. ಮೈಯೆಲ್ಲ ಕಣ್ಣಾಗಿರ್ಬೇಕು. ಓಕೆ ಬಾಸ್. ಸರಿ, ಇನ್ನೊಂದು ಅರ್ಧ ಗಂಟೆಲಿ ನಾನು ರೀಚ್ ಆಗ್ತೀನಿ ಲೊಕೇಶನ್ಗೆ. ಅಷ್ಟರಲ್ಲಿ ಬೈ ಚಾನ್ಸ್ ಅಪ್ಪಿ ಅವಳು ಏನಾದರೂ ಅಡ್ಡ ಬಂದರೆ ಅವಳನ್ನ ಮುಗಿಸ್ಬಿಡಿ. ಆದರೆ ಮಗುಗೇನೂ ಆಗೋ ಆಗಿಲ್ಲ, ಅದು ನನ್ನ ಬೇಟೆ. ಸರಿ ಬಾಸ್. ಬರ್ತೀನಿ ಕಣ್ರ, ಇವತ್ತು ಹಬ್ಬ ಮಾಡೋಣ. ಹೇಳು ಮಾಮ್. ಜೈ, ಎಲ್ಲಿದ್ಯಾ? ಒಂದು 20 ಮಿನಿಟ್ಸ್ ಲೊಕೇಶನ್ ರೀಚ್ ಆಗಿಬಿಡ್ತೀನಿ. ಸರಿ ನೋಡು, ಆ ಮಗುನ ಮುಗಿಸೋ ಜೊತೆಗೆ ಹುಡುಗರಿಗೆಲ್ಲ ಏನೇನು ಕೊಡಬೇಕು ಕೊಟ್ಟು ಸೆಟ್ಲ್ ಮಾಡಿ ಊರು ಬಿಡಕ್ಕೆ ಹೇಳು. ಯಾವುದೇ ಕಾರಣಕ್ಕೂ ಯಾವ ಥರ ಸಾಕ್ಷಿನೂ ಇರಬಾರ್ದು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಮ್ಮ. ನೀನು ಹೇಳ್ಕೊಡ್ಬೇಕಾದನ್ನ ನನಗೆ. ತಿಂದ ಮೇಲೆ ಕೈನ ನೀಟಾಗಿ ತೊಳ್ಕೊಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ತೊಳ್ಕೊತಿದ್ದೇನೆ. ಒಂದು ಚೂರು ಸ್ಮೆಲ್ ಬರಬಾರ್ದು. ಸರಿ, ನೀನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ದೀಯ ಅಂತ ನಾನು ಸುಮಾರು ಸಲ ನೋಡ್ಬಿಟ್ಟಿದ್ದೀನಿ. ಅಷ್ಟೇ ಹೇಳ್ತಾ ಇರೋದು, ಈ ಸಲ ಯಾವ ಥರ ಎಡವಟ್ಟು ಆಗಬಾರ್ದು ಅಂತ ಹುಷಾರಾಗಿ ನೋಡ್ಕೊಂತ. ನೋಡು, ಈ ಸಲ ಏನಾದರೂ ಫೇಲ್ ಆದರೆ ಭೂಮಿಕಾ ಫುಲ್ ಅಲರ್ಟ್ ಆಗಿಬಿಡ್ತಾಳೆ. ಮತ್ತೆ ಈ ಥರ ಆಪರ್ಚುನಿಟಿ ನಮಗೆ ಸಿಗೋದಿಲ್ಲ.
ಯಾವುದೇ ಕಾರಣಕ್ಕೂ ಮಗು ಮಾತ್ರ ಉಳಿಬಾರ್ದು. ಅದು ಒಂದು ಸಾಕು ಈ ಭೂಮಿಕಾನ ಮೆತ್ತು ಮಾಡೋದಕ್ಕೆ. ಅವಳಿದ್ದು ಸತ್ತಂಗಾಗ್ಬಿಡ್ತಾಳೆ. ಶೋರ್ ಮಾಮ್, ಎಲ್ಲ ನಾವು ಅಂದ್ಕೊಂಡಂಗೆ ಆಗತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನಾನು ಹೇಳಿದ ನೆನಪಿರಲಿ, ಯಾವ ಸಾಕ್ಷಿನೂ ಉಳಿಬಾರ್ದು. ಬರೀ ಕೆಲಸ ಆದರೆ ಸಾಲದು, ಹೇಗಾಗಬೇಕು ಹಾಗಾಗಬೇಕು. ಇಲ್ಲ ಅಂದರೆ ಕಷ್ಟ ಆಗ್ಬಿಡತ್ತೆ. ನಿಮ್ಮ ಅಣ್ಣನಿಗೆ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು, ಎಲ್ಲ ಕೆದಕಿ ಹೊರಗೆ ತಂದ್ಬಿಡ್ತಾನೆ. ನೋ ವರೀಸ್ ಮಾಮ್, ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಈ ಸಲ ಶೋರ್ ಶಾಟ್, ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ. ಸರಿ, ಮತ್ತೆ ಫೋನ್ ಮಾಡ್ತೀನಿ. ಹುಷಾರ್. ಎಲ್ರೂ ಹಾಗಿರ್ಲಿ, ನಿನ್ನ ಪುಟ್ಟ ಮಗು ಇದೆಯಲ್ಲ ಅದನ್ನ ಕಾಪಾಡು. ಓ ಭೂಮಿಕಾ, ಇದೆಲ್ಲ ನಂದೇ ಗೇಮ್ ಅಂತ ಇವಳು ಗೊತ್ತಾಗಿದೆ ಅಂತ ಅನ್ಸುತ್ತೆ. ಯಾಕತ್ತೆ ಹೀಗೆಲ್ಲ ಮಾಡಿದೆ ಅಂತ ಗೋಳ ಆಡೋದಕ್ಕೆ ಕಾಲ್ ಮಾಡ್ತಿದ್ದಾಳೆ. ಬಟ್ ನಾನು ರಿಸೀವ್ ಮಾಡಲ್ಲ. ನಾನೇ ಆಮೇಲೆ ಫೋನ್ ಮಾಡಿ ಅವಳ ಮಗು ಬಗ್ಗೆ ಸಂತಾಪ ಸೂಚಿಸ್ತೀನಿ. ಸದ್ಯಕ್ಕೆ ಸೈಲೆಂಟ್ ಮೋಡ್. ಮಾಡು, ಅದೆಷ್ಟು ಸಲ ಫೋನ್ ಮಾಡ್ತೀಯ ಮಾಡು. ನಾನು ಮಾತ್ರ ಫೋನ್ ರಿಸೀವ್ ಮಾಡಲ್ಲ. ಉಡ್ಸೋದಕ್ಕೆ ಒಳ್ಳೆ ಚಾನ್ಸ್. ನಾನು ಏನ್ ತಪ್ಪು ಮಾಡಿದ್ದೀನಿ? ನನ್ ಮಗು ಏನ್ ತಪ್ಪು ಮಾಡಿದೆ? ಯಾಕದಕ್ಕೆ ಹಿಂಸೆ ಕೊಡ್ತಿದೀಯಾ? ನೀನ್ ಕೊಟ್ಟಿದ್ ಮಗು ನೀನೇ ನನಗೆ ಅದನ್ನ ವಾಪಸ್ ಕೊಡ್ಬೇಕು. ಪ್ಲೀಸ್, ನಿನ್ನ ನಂಬ್ಕೊಂಡಿದ್ದೀನಿ, ನನ್ನ ನಂಬಿಕೆನ ಸುಳ್ಳು ಮಾಡ್ಬಿಡ ಪ್ಲೀಸ್. ನನ್ನ ಮಗುಗೇನು ಆಗ್ಬಾರ್ದು, ನೀನ್ ನೋಡ್ಕೋಬೇಕು. ನೋಡ್ಕೋತೀಯ? ಅಮೃತಧಾರೆ